ಈಗ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಮಲೆನಾಡಿನ ಹೆಮ್ಮೆಯ ಪವನ್ ಮಲ್ನಾಡ್ ಈತ ಮೂಲತಃ ಹೊಸನಗರ ತಾಲೂಕು ರಾವೆ ಗ್ರಾಮ ದೊಡ್ಡಿನಗದ್ದೆ ಎಂಬ ಸಣ್ಣ ಊರಿನವರು. ಇಲ್ಲಿ ಎಲ್ಲೋ ಒಂದ್ ಕಡೆ ಹೋಟೆಲ್ ಅಲ್ಲಿ ಕೆಲಸ ಮಾಡ್ತಾ ಇದ್ದ. ಇವತ್ತು ಅವನದೇ ಆದಂತಹ ಸ್ವಂತ ಬೆಳವಣಿಗೆಯಿಂದ ಜೊತೆಗೆ ಅವನದೇ ಆದಂತಹ ಒಂದು ಕಲೆಯಿಂದ ಇವತ್ತು ಒಂದು ಸಾಹಿತಿಯನ್ನು ಬರೆದಿದ್ದಾನೆ. ಆ ಒಂದು ಸಾಹಿತಿಯನ್ನ ನಮ್ಮ ಈ ಸುವರ್ಣ ಮಲೆನಾಡು ಸಂಘದ ವೇದಿಕೆಯಲ್ಲಿ ನಾವು ಅದನ್ನ ಲಾಂಚ್ ಮಾಡ್ತಾ ಇದ್ದೇವೆ. ಹೆಮ್ಮೆಯ ವಿಚಾರ ಅಂದ್ರೆ ಸಾಧನ, ಅದ್ರ ಬಗ್ಗೆ ಅನುಭವನೇ ಇಲ್ಲ ಸ್ವಾಮೀಜಿ. ಇವತ್ತು ಆ ಒಂದು ಸಾಧನೆಗೆ ರೆಡಿಯಾಗಿದೆ ನಮ್ಮ ಹುಡುಗ. ಅವನ ಒಂದು ಸಾಧನೆ ವೇದಿಕೆ ಮುಖಾಂತರ ಲಾಂಚ್ ಮಾಡ್ತಿದ್ದಾರೆ. ನನ್ನ ಎಲ್ಲ ಮಲೆನಾಡಿನ ಆತ್ಮೀಯರು ಬರುವಂತ ದಿನಗಳಲ್ಲಿ ನಿಮ್ ಮುಂದೆ ಮಲೆನಾಡಿಗರಾಗಿ ಬರ್ತೇವೆ. ಅದನ್ನ ಇಲ್ಲಿ ಲಾಂಚ್ ಮಾಡ್ತೇನೆ. ಈ ಒಂದು ಲಾಂಚಿಂಗ್ ಅನ್ನ ವೇದಿಕೆ ವಿರೋಧ ರಾಘಣ್ಣ ಹಾಗೂ ಸ್ವಾಮೀಜಿಯವರು, ಯೋಗೇಂದ್ರ ಅವರು, ನಮ್ಮ ಅಧ್ಯಕ್ಷರು ಎಲ್ಲರೂ ಲಾಂಚ್ ಮಾಡಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ. ಇಡೀ ಅವ್ರ ತಂಡ ನಮ್ಮ ಜೊತೆ ಇದೆ. ಸ್ವಲ್ಪ ಸೈಡ್ ಈಗ ಒಂದು ಸಾಂಗ್ ರಿಲೀಸ್ ಮಾಡ್ತಾ ಇದ್ದೇವೆ. ಸ್ವಾಮೀಜಿರ ಮುಖಾಂತರ ಈ ಒಂದು ಸಾಂಗ್ ನ ಪೋಸ್ಟರ್ ರಿಲೀಸ್ ಮಾಡ್ತಾ ಇದ್ದೇವೆ. ನಾವು ಕಾತುರದಿಂದ ಕಾಯ್ತಾ ಇದ್ದೇವೆ ಏನು ಅಂತ ಹೇಳಿ. ಜೋರದ ಚಪ್ಪಾಳೆ ಮುಖಾಂತರ ನಮ್ಮ ಮಲೆನಾಡಿನ ಸಿಂಗಾರ ಎಂಬ ಒಂದು ಶೀರ್ಷಿಕೆ ಮುಖಾಂತರ ನಮ್ಮ ಹೆಮ್ಮೆಯ ತಮ್ಮ ಹಾಗೂ ನನ್ನ ವೈಯಕ್ತಿಕವಾಗಿ ನನ್ನ ಅಕ್ಕನ ಮಗ ಪವನ್ ಅವನನ್ನ ಇವತ್ತು ನಾವು ರಾಜ್ಯ ಚಲನಚಿತ್ರಕ್ಕೆ ಪರಿಚಯಿಸ್ತಿದ್ದೇವೆ. ಸುವರ್ಣ ಮಲೆನಾಡು ಸಂಘದ ಪರವಾಗಿ ನಿನಗೆ ಸದಾ ಆ ತಾಯಿ ದುರ್ಗಾ ಪರಮೇಶ್ವರಿ ಹಾಗೂ ಎಲ್ಲ ದೇವತೆಗಳು ಹಾಗೂ ಗುರುಗಳ ಆಶೀರ್ವಾದ ಸದಾ ಇರಲಿ ಅಂತ ಬೇಡ್ಕೊಳ್ತಾ ಇದ್ದೇವೆ. ಕುವೆಂಪು ಅವರ ಭಾವಚಿತ್ರದೊಂದಿಗೆ ತನ್ನ ಪೋಸ್ಟರ್ ಅನ್ನು ಲಾಂಚ್ ಮಾಡಿದ್ದಾನೆ. ಮಲೆನಾಡಿನ ಸಿಂಗಾರ. ಬಹಳ ಖುಷಿ ಆಗತ್ತೆ. ನನಗೂ ಸಹ ವೈಯಕ್ತಿಕವಾಗಿ ಹೇಳ್ಬೇಕಂದ್ರೆ ನಾನು ತುಂಬಾ ಅವ್ನು ಚಿಕ್ಕವರಿರುವಾಗ ಅವನನ್ನ ಆಡ್ತಿದ್ದೀನಿ. ಪವನ್ ಇವತ್ತು ಇಷ್ಟು ದೊಡ್ಡ ಮಟ್ಟಿಗೆ ಅವನು ಬರ್ದಿದ್ದಾನೆ ಮಲೆನಾಡಿನ ಸಿಂಗಾರ. ಅಂದ್ರೆ ನಮ್ಮ ಹಿಂಗಾರವನ್ನ ಅವನು ಆ ಹಾಡಿನ ಮೂಲಕ, ಎಷ್ಟೋ ಜನರಿಗೆ ಹಿಂಗಾರ ಅಂದ್ರೆ ಗೊತ್ತಿಲ್ಲ. ಆ ಸಂಸ್ಕೃತಿಯನ್ನು ಇವತ್ತು ಇಡೀ ಭಾರತದಾದ್ಯಂತ ಬೆಳೆಸಲಿಕ್ಕೋಸ್ಕರ ತುಂಬಾ ಕಷ್ಟಪಟ್ಟು, ಈಗ ಹೇಳಿದ್ರು ಗೌತಮ್ ಅವರು, ಅವನು ಹೋಟೆಲ್ ಅಲ್ಲಿ ಮೊದಲು ಕೆಲಸ ಮಾಡ್ತಾ ಇದ್ದ ಅಂತ ಹೇಳಿ ಇವತ್ತು ಇಷ್ಟು ದೊಡ್ಡ ಮಟ್ಟದಲ್ಲಿ ಬೆಳೆದಿದ್ದಾನೆ. ಮುಂದೆ ಇನ್ನೂ ಎತ್ತರಕ್ಕೆ ಬೆಳೀಲಿ ಅಂತ ಹೇಳಿ ನಾವೆಲ್ಲರೂ ಆಶಿಸೋಣ. ಇನ್ನೂ ಒಳ್ಳೇದಾಗ್ಲಿ ಅವನಿಗೆ. ಹಾಗೆ ಇಟ್ಕೊಳ್ಳಿ. ಇಲ್ಲಿ ಬಿಡಿ ಮುಚ್ಬಿಡೋ ನನ್ನ ಸುಲ್ಬಿ ಸುಲ್ಬಿ ಸರ್ ಸ್ವಲ್ಪ ಹಿಂದೆ ಒಂಚೂರು ಹಿಂದೆ ಹೋಗಿ. ಓಕೆ, ಹಾಂ, ಸ್ವಲ್ಪ ಜನ ಕೂತ್ಕೊಳ್ಳಿ ಸಾಕು. ಸರ್ ಇಲ್ಲಿ ಸರ್ ಇಲ್ಲಿ